ಆಲ್ರೆಡಿ ನಮ್ಮ ಚಾನಲ್‌ನಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್‌ಫಾರ್ಮರ್‌ನ ಯಾವ ರೀತಿ ಚೆಕ್ ಮಾಡೋದು ಅಂತ ಒಂದು ಟೆಸ್ಟಿಂಗ್ ಆ್ಯಪ್‌ನ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಸೊ ಆವಾಗ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಇವಾಗ ಯಾವುದಾದ್ರೂ ಒಂದು ನಿಮ್ಮ ಹೊಲದಲ್ಲಿ ಅಥವಾ ಎಲ್ಲಿಯಾದರೂ ಒಂದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್‌ಫಾರ್ಮರ್ ಡ್ಯಾಮೇಜ್ ಆಗಿರುತ್ತೆ. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್‌ಫಾರ್ಮರ್ ಅಂದರೆ ಲೈಕ್ ಇವಾಗ 25 ಕೆವಿ ಟ್ರಾನ್ಸ್‌ಫಾರ್ಮರ್, 63 ಕೆವಿ ಟ್ರಾನ್ಸ್‌ಫಾರ್ಮರ್, 100 ಕೆವಿ ಟ್ರಾನ್ಸ್‌ಫಾರ್ಮರ್ ಆಗಿರುತ್ತೆ, ಸರಿನಾ ಫ್ರೆಂಡ್ಸ್? ಸೊ ಅಂತ ಟ್ರಾನ್ಸ್‌ಫಾರ್ಮರ್ ಬಂದು ಸಮ್‌ಟೈಮ್ಸ್ ವೋಲ್ಟೇಜ್ ಮೀನ್ಸ್ ಸರಿಯಾಗಿ ಬರ್ತಿರಲ್ಲ. ಯಾವುದೇ ಒಂದು ಲೈನ್ 3 ಲೈನಲ್ಲಿ ಯಾವುದಾದ್ರೂ ಒಂದು ಲೈನ್ ಕರೆಕ್ಟಾಗಿ ಬರ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಆ ಟ್ರಾನ್ಸ್‌ಫಾರ್ಮರ್‌ನ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್, ಸರಿನಾ? ಸೊ ಇವಾಗ ಒಂದು ಟೆಸ್ಟಿಂಗ್ ಲ್ಯಾಂಪ್‌ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಒಂದು ಟ್ರಾನ್ಸ್‌ಫಾರ್ಮರ್‌ನ ಕನ್ಸಿಡರ್ ಮಾಡ್ಕೊಳ್ಳಿ. ಲೈಕ್ ಇವಾಗ 25 ಕೆವಿ ಅಥವಾ 63 ಕೆವಿ ಟ್ರಾನ್ಸ್‌ಫಾರ್ಮರ್‌ನ ಕನ್ಸಿಡರ್ ಅಸ್ಯೂಂಪ್ಷನ್ ಮಾಡ್ಕೊಳ್ಳೋಣ. ಸೊ ಇವಾಗ 25 ಕೆವಿ ಟ್ರಾನ್ಸ್‌ಫಾರ್ಮರ್‌ಗೆ 11 ಕೆವಿ ಸಪ್ಲೈ ಬರ್ತಾ ಇರುತ್ತೆ ಡಿವಾಲ್ವ್ ಮುಖಾಂತರ, ಐ ಮೀನ್ ಇನ್ಕಮಿಂಗ್ ಫೇಸ್ ಮುಖಾಂತರ. ಸೊ 11 ಕೆವಿ ಪವರ್ ಸಪ್ಲೈ ಬರ್ತಾ ಇರುತ್ತೆ. ನಾವು ಸೆಕೆಂಡರಿ ಸೈಡ್‌ನಲ್ಲಿರುವಂಥ ಫ್ಯೂಸ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ರಿಮೂವ್ ಮಾಡಿಬಿಡಿ. ಸೊ ನೀವು ಜಸ್ಟ್ ಈ ರೀತಿ ಒಂದು 4 ರಿಮೂವ್ ಮಾಡಿಬಿಟ್ಟು ಸೊ ಡೈರೆಕ್ಟಾಗಿ ನ್ಯೂಟ್ರಲ್ ಬಂದು ಅರ್ತ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಲ್ರೆಡಿ ನ್ಯೂಟ್ರಲ್ ಬಂದು ಅರ್ತ್ಗೆ ಕರೆಂಟ್ ಆಗಿರುತ್ತೆ. ಸೊ ನೀವು ನ್ಯೂಟ್ರಲ್ಗೆ ಡೈರೆಕ್ಟಾಗಿ ಕನೆಕ್ಟ್ ಕೊಡೋಕ್ಕಂತ ಇಲ್ಲ. ಸೊ ನೀವು ಒಂದು ಎಂಡ್ ಲ್ಯಾಂಪ್ ಟೆಸ್ಟಿಂಗ್ ಲ್ಯಾಂಪ್ನ ಒಂದು ಎಂಡ್ನ ಅರ್ತ್ಗೆ ಕನೆಕ್ಟ್ ಮಾಡಿ. ಸೊ ಅನ್ನದರ್ ಎಂಡ್ ಇರುತ್ತಲ್ಲ ಫ್ರೆಂಡ್ಸ್, ಸೊ ಅದನ್ನು ನೀವು ಟೆಸ್ಟ್ ಮಾಡೋಕ್ಕಂತ ಯೂಸ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು RYB ಇರೋದರಲ್ಲಿ ಬಿ ಫೇಸ್ಗೆ ಕೊಟ್ಟಿದ್ದೀನಿ. ಸೊ ಇವಾಗ ಲ್ಯಾಂಪ್ ಗ್ಲೋ ಆಗಿ ಬ್ರೈಟಾಗಿ ಹತ್ತಾ ಇದ್ರೆ ಸೊ ಆ ವೈಂಡಿಂಗ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಅದೇ ಮತ್ತೆ ಇನ್ನೊಂದು ಫೇಸ್ಗೆ ನಾವು ಕನೆಕ್ಟ್ ಮಾಡಿದಾಗ ಆವಾಗ ಲ್ಯಾಂಪ್ ಬಂದು ಸ್ವಲ್ಪ ಗ್ಲೋ ಆಗಿ ಹತ್ತಿದೆ, ಐ ಮೀನ್ ಬ್ರೈಟಾಗಿ ಹತ್ತಿದೆ, ಸ್ವಲ್ಪ ಲೈಟಾಗಿ ಗ್ಲೋ ಆಯ್ತಿದ್ರೆ ಸೊ ಆ ವೈಂಡಿಂಗ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಡ್ಯಾಮೇಜ್ ಆಗಿರೋ ವೈಂಡಿಂಗ್ ಯಾವ ರೀತಿ ಆದರೂ ಲೈಟ್ ಹತ್ತುತ್ತೆ ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ ಲೈಟಾಗಿ, ಏಕೆಂದರೆ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಇರುತ್ತೆ. ಸೊ ಒಂದು ರೀಸನ್ನಿಂದ ಆ ಲೈಟ್ ಹತ್ತಕ್ಕೆ ಸ್ವಲ್ಪ ಲೈಟಾಗಿ ಶುರು ಮಾಡುತ್ತೆ ಫ್ರೆಂಡ್ಸ್, ಸರಿನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇನ್ನೊಂದು ಟೈಪ್ ಆಫ್ ಯಾವುದು ಟೆಸ್ಟಿಂಗ್ ಇರುತ್ತೆ. ಲೈಕ್ ಇವಾಗ ವೋಲ್ಟೇಜ್ನ ಚೆಕ್ ಮಾಡಿದ್ರೆ 3 ಫೇಸ್ಗೆ ವೋಲ್ಟೇಜ್ನ ಚೆಕ್ ಮಾಡಿದ್ರೆ ಯಾವುದಾದ್ರೂ ಒಂದು ಫೇಸ್ನಲ್ಲಿ ಫೇಸ್ ಟು ಫೇಸ್ ಚೆಕ್ ಮಾಡಿದ್ರೆ ಯಾವುದಾದ್ರೂ ಒಂದು ಫೇಸ್ನಲ್ಲಿ ವೋಲ್ಟೇಜ್ ಕಮ್ಮಿ ಬರ್ತಾ ಇರುತ್ತೆ. ಆದರೆ ಸೊ ಇದೇ ರೀತಿ ಹೋಗಿ ಟ್ರಾನ್ಸ್ಫಾರ್ಮರ್ ಥರ ಚೆಕ್ ಮಾಡಿದ್ರೆ 3 ಲೈಟ್ ಬಂದು ಪ್ರಾಪರಾಗಿ ಬ್ರೈಟ್ ಆಗುತ್ತಾ ಇರುತ್ತೆ. ಸೊ ಆದರೆ ವೈಂಡಿಂಗ್ ಒಂದು ಡ್ಯಾಮೇಜ್ ಆಗಿರುತ್ತೆ. ಸೊ ಆವಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆವಾಗ ಸಿಂಗಲ್ ಟೆಸ್ಟಿಂಗ್ ಲ್ಯಾಂಪ್ನ ಯೂಸ್ ಮಾಡೋಕ್ಕಾಗಲ್ಲ, ಡಬಲ್ ಟೆಸ್ಟಿಂಗ್ ಲ್ಯಾಂಪ್ನ ಯೂಸ್ ಮಾಡಬೇಕಾಗುತ್ತೆ ಸೀರೀಸ್ ಆಗಿ. ಸೊ ಅದನ್ನು ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ, ಸೊ ಅವರು ಕೂಡ ತಿಳ್ಕೊತಾರೆ. ಸೊ ಈ ಮೆಥಡ್ನ ನೀವು ಯೂಸ್ ಮಾಡಬಾರ್ದು. ಲೈಕ್ ಇವಾಗ ಲೈನ್ ಮ್ಯಾನ್ಸ್ಗಳಿಗೆ ಕಂಪ್ಲೇಂಟ್ ಮಾಡಾದ್ಮೇಲೆ, ಐ ಮೀನ್ KVಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರು ಬಂದು ಚೆಕ್ ಮಾಡ್ತಾರೆ. ಸೊ ಈ ಮೆಥಡ್ನ ನೀವು ದಯವಿಟ್ಟು ಯೂಸ್ ಮಾಡಬೇಡಿ, ನಿಮಗೆ ಸೇಫ್ಟಿ ಇರಲ್ಲ. ಸೊ ಒಂದು ರೀಸನ್ಗೋಸ್ಕರ ಈ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ನೋಡಿ. ಸೊ ಈ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ನಲ್ಲಿ HV ವೈಂಡಿಂಗ್ ಒಂದು ಡ್ಯಾಮೇಜ್ ಆಗಿದೆ. ಸೊ ಇನ್ಸೈಡ್ನಲ್ಲಿ LV ವೈಂಡಿಂಗ್ ಪ್ಲೇಸ್ ಮಾಡ್ತಾರೆ. ಸೊ ಅದರ ಮೇಲ್ಗಡೆ HV ವೈಂಡಿಂಗ್ನ ಪ್ಲೇಸ್ ಮಾಡ್ತಾರೆ, ಸರಿನಾ ಫ್ರೆಂಡ್ಸ್? ಸೊ ಇವಾಗ ಇದ್ರ ಏನು ಪ್ರಾಬ್ಲಮ್ ಆಗಿರೋದು ಅಂದರೆ ಅರ್ತ್ಗೆ ಫಾಲ್ಟ್ ಆಗಿತ್ತು. ಸೊ ಒಂದು ರೀಸನ್ನಿಂದ ಅರ್ತ್ ಫಾಲ್ಟ್ ಆಗಿರೋ ಒಂದು ಕಾರಣದಿಂದ ಇದು ಈ ವೈಂಡಿಂಗ್ ಒಂದು ಡ್ಯಾಮೇಜ್ ಆಗಿತ್ತು. ಸೊ ಇದನ್ನು ರಿಮೂವ್ ಮಾಡಿದಾಗ ಗೊತ್ತಾಯಿತು ಸೊ ಈ ವೈಂಡಿಂಗ್ ಒಂದು ಡ್ಯಾಮೇಜ್ ಆಗಿದೆ ಅಂತ. ಸೊ ಚೆಕ್ ಮಾಡಿ ರಿಮೂವ್ ಮಾಡಿರೋದು. ಸೊ ಒಳ್ಳೆ ಅದಿಲ್ಲದೆ ಆಯಿಲ್ ಬಂದು ತುಂಬ ಕಡಿಮೆ ಇರುವಂಥ ಕಾರಣ ಸೊ ಇನ್ಸುಲೇಷನ್ ಫೇಲಿಯರ್ ಆಗಿರುತ್ತೆ. ಸೊ ಒಂದು ರೀಸನಿಂದ ಆಯಿಲ್ನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆಯಿಲ್ ಟೆಸ್ಟಿಂಗ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ. ಸೊ ಅದು ನೋಡಿ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ಸೊ ಎಷ್ಟು ಬ್ರೇಕ್ ಡೌನ್ ವೋಲ್ಟೇಜ್ ಇರಬೇಕು ಅಂದರೆ ಆಯಿಲ್ದು ಸೊ 40 KV ಮಿನಿಮಮ್, ಸರಿನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.